श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी ಅಧ್ಯಾಯ 6 ಆತ್ಮಸಂಯಮ ಯೋಗ. ಸಂಪುಟ 21. जी तुम्ही चित्त देयाल तरी ब्रह्ममिया होईजेल. काय जहाले ಅಭ್ಯಾಸಿಜೇಲ सांगालते. ನೀವು ಲಕ್ಷ್ಯ ಕೊಟ್ಟರೆ ನಾನು ಬ್ರಹ್ಮವೇ ಆಗುವೆನು. ಅಭ್ಯಾಸ ಮಾಡುವುದಕ್ಕೆ ನೀವು ಹೇಳಿದ್ದನ್ನು ಆಗುವ ತೊಂದರೇನು? ನೀವು ಲಕ್ಷ್ಯ ಕೊಟ್ಟರೆ ನಾನು ಬ್ರಹ್ಮವೇ ಆಗುವೆನು. ನೀವು ಹೇಳಿದ್ದನ್ನು ಅಭ್ಯಾಸ ಮಾಡುವುದಕ್ಕೆ ಆಗುವ ತೊಂದರೆಯಾದರೂ ಏನು? ಹಾಹೋ ನೇಣೋ ಕಮಣಾಚಿ ಕಹಾಣಿ ऐकोनी श्लाघत असो अंतःकरणी. ऐसी जाहले पणाची ಶಿರಯಾಣಿ ಕಾಯಸಿ ದೇವ. ಯಾರ ವಿಷಯ ಹೇಳುತ್ತಿರುವಿ ತಿಳಿಯನು, ಕೇಳಿ ಮನಸ್ಸಿನಲ್ಲಿಯೇ ಸ್ತುತಿಸುತ್ತಿರುವೆನು. ಇಂಥ ಲಕ್ಷಣವುಳ್ಳವನ ಮಹತ್ವವನ್ನು ಎಷ್ಟೆಂದು ಹೇಳುವುದು? ಹೇ ಕೃಷ್ಣ, ನೀನು ಯಾರ ವಿಷಯವಾಗಿ ಹೇಳುತ್ತಿರುವಿ ಎಂಬುದೇ ನನಗೆ ತಿಳಿಯಲೊಲ್ಲದು. ಆದರೆ ನೀನು ಹೇಳುವುದನ್ನು ಕೇಳಿ ಮನಸ್ಸಿನಲ್ಲಿಯೇ ಸ್ತುತಿಸುತ್ತಿರುವೆನು. ಇಂಥ ಲಕ್ಷಣವುಳ್ಳವನ ಮಹತ್ವವನ್ನು ಎಷ್ಟೆಂದು ಹೇಳುವುದು? ಹೇ ಆಂಗೆ ಮ್ಯಾ ಹೋಯಿಜೋ ಕಾ ಏ ತುಲೆ ಗೋಸಾವಿ ಆಪುಲೆ ಪಣೆ ಕೀಜೋ ಕಾ ತವಹ ಸೋನಿ ಕೃಷ್ಣ ಹೋಕ ಕರೂ ಮಣತಿ. ಈ ರೀತಿಯಾಗುವಂತೆ ನಾನು ಪ್ರಭು ನಾನು ನಿಮ್ಮವನೆಂದು ತಿಳಿದು ಮಾಡಿರಷ್ಟನ್ನು ಆಗ ಶ್ರೀಕೃಷ್ಣನಗುತ್ತ ಹೇಳಿದನು, ಅವಶ್ಯ ಮಾಡುವೆವು. ಹೇ ಕೃಷ್ಣ, ನಾನು ಈ ರೀತಿಯಾಗುವಂತೆ ನೀನು ನನ್ನನ್ನು ನಿಮ್ಮವನೆಂದು ತಿಳಿದು ಆ ರೀತಿ ಮಾಡಿದಿ. ಆಗ ಶ್ರೀಕೃಷ್ಣನು ನಗುತ್ತಾ ಅವಶ್ಯ ಮಾಡುವೆವು ಅಂದನು. देखा संतोषु एक न जोडे तवची सुखाचे सैंघ साकडे. मग जोडिलिया कवणे कडे ಅಪೂರೇ ಅಸೆ. ನೋಡಿರಿ ಸಮಾಧಾನ ಪ್ರಾಪ್ತವಾಗದವರೆಗೆ ಸುಖದ ಅಭಾವ ಇರುವದವರಿಗೆ. ಸಮಾಧಾನ ಪ್ರಾಪ್ತವಾದರೆ ಮನಸ್ಸಿನೊಳಗೆ ಸುಖ ಕಡಿಮೆ ಹೇಗೆ ಆಗುವುದು? ನೀವೇ ನೋಡಿರಿ, ಸಮಾಧಾನ ಪ್ರಾಪ್ತವಾಗದವರೆಗೆ ಸುಖದ ಅಭಾವ ಇರುವುದು. ಮನಸ್ಸಿನೊಳಗೆ ಸಮಾಧಾನ ಪ್ರಾಪ್ತವಾದರೆ ಸುಖವು ಹೇಗೆ ತಾನೇ ಕಡಿಮೆಯಾಗುವುದು? ತೈಸಾ ಸರ್ವೇಶ್ವರು ಬಳಿಯ ಸೇವಕೆ ಮನೋನಿ ಬ್ರಹ್ಮಹಿ ಹೋಯತೋ ಕೌತುಕೆ. ಪರಿ ಕೈಸಾ ಭಾರೆ ಆತುಲಾಪಿಕೆ ದೈವಾಚೇನಿ. ಅದರಂತೆ ಸರ್ವಶಕ್ತಿಮಾನ್ ಸರ್ವೇಶ್ವರನ ಸೇವಕನು ಸಹಜವಾಗಿಯೇ ಬ್ರಹ್ಮನಾಗಬಲ್ಲನು. ಆದರೆ ಅಷ್ಟೊಂದು ಫಲದ್ರೂಪನಾಗಿರುವನು ಸುದೈವದಿಂದ. ಅದರಂತೆ ಸರ್ವಶಕ್ತಿಮಾನ್ ಸರ್ವೇಶ್ವರನ ಸೇವಕನು ಸಹಜವಾಗಿಯೇ ಬ್ರಹ್ಮನಾಗಬಲ್ಲನು. ಸುದೈವದಿಂದ ಅವನು ಎಷ್ಟೊಂದು ಫಲದ್ರೂಪನಾಗಿರುವನು. जो जन्म सहस्रांचिया साठी इंद्रादि काही महागू भेटी. तो आधीनु केतुला किरीटी जे बोलूही न साहे.
ಸಾವಿರಾರು ಜನ್ಮಗಳಲ್ಲಿ ಯಾರದು ಇಂದ್ರಾದಿಗಳಿಗೂ ಭೆಟ್ಟಿಯಾಗದು ಅಂಥ ಶ್ರೀಕೃಷ್ಣ ಅರ್ಜುನಾಧೀನನಾಗಿದ್ದು ಅರ್ಜುನ ಕೇಳುವವರೆಗೆ ತಡೆಯನು. ಸಾವಿರಾರು ಜನ್ಮಗಳಲ್ಲಿ ಯಾರದು ಇಂದ್ರಿಯಗಳಿಗೂ ಭೆಟ್ಟಿಯಾಗಿರುವುದಿಲ್ಲವೋ ಅಂಥ ಶ್ರೀಕೃಷ್ಣನು ಅರ್ಜುನನ ಅಧೀನನಾಗಿದ್ದು ಯಾವುದಾದರೊಂದು ವಿಷಯವನ್ನು ಅರ್ಜುನನು ಕೇಳುವವರೆಗೆ ಶ್ರೀಕೃಷ್ಣನಿಗೆ ತಡೆಯಲಿಕ್ಕಾಗುವುದಿಲ್ಲ. ಮಗ ಐಕಾಜೆ ಪಾಂಡವೇ ಮಣಿತಲೆ ಬ್ರಹ್ಮಮ್ಯಾ ಹೋವಾವೆ ತೇ ಅಶೇಷ ಹಿ ದೇವೇ ಅವಧಾರಿಲೆ. ಈಗ ಕೇಳಿರಿ, ಆ ಅರ್ಜುನನು ನಾನು ಬ್ರಹ್ಮ ಆಗಬೇಕೆಂದನು. ಶ್ರೀಕೃಷ್ಣನು ಅದೆಲ್ಲವನ್ನೂ ಕೇಳಿದನು. ಈಗ ನೀವು ಲಕ್ಷ್ಯವಿಟ್ಟು ಕೇಳಿರಿ. ಅರ್ಜುನನು ಶ್ರೀಕೃಷ್ಣನಿಗೆ, ಕೃಷ್ಣ ನಾನು ಬ್ರಹ್ಮ ಆಗಬೇಕೆಂದನು. ಆಗ ಶ್ರೀಕೃಷ್ಣನು ಅದೆಲ್ಲವನ್ನು ಮನಃಪೂರ್ವಕ ಕೇಳಿದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.